ನಮ್ಗೆ ಹೊರಗಡೆಯಿಂದ ಈಗ ಅನ್ಸುತ್ತೆ, ಬಟ್ ನಿಮಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೆ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರ. ಜಾಮ್ ಜಂಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಒಂಥರ ಕಾಪಿರೈಟ್ ತೊಗೊಂಡಂಗೆ ಇವಾಗ ಜಸ್ಟ್ ಲೈಕ್ ಒಂದು ಬಿಗ್ ಬಾಸ್ ಅನ್ನೋ ಒಂದು ಶೋ, ಅದು ಒಂದು ಕಾಪಿರೈಟ್ ಇದೆ, ಆ ಶೋದು ಒಂದು ಫಾರ್ಮ್ಯಾಟ್ ಇದೆ. ಈ ರೀತಿಯಾಗಿರುತ್ತೆ, ಮನೆಗೆ ಒಂದು 17 ಜನ ಒಳಗಡೆ ಹೋಗ್ತಾರೆ, ಆಮೇಲೆ 100 ದಿವಸ ಮನೆ ಒಳಗಡೆ ಆಟ ಆಡ್ತಾರೆ, ಹೊರಗಡೆ ಬರ್ತಾರೆ. ಇದೇನು ಇದೊಂದು ಫಾರ್ಮ್ಯಾಟ್ ಇದೆ, ಅದೇ ಥರ ಜಾಮ್ ಜಂಕ್ಷನ್ ಅನ್ನೋದೊಂದು ಫಾರ್ಮ್ಯಾಟ್ ಮಾಡ್ಕೊಂಡಿದ್ದಾರೆ ಇವರು. ಈಗ ಆಲ್ರೆಡಿ ಹೈದರಾಬಾದಲ್ಲಿ 2 ಶೋ ಮಾಡಿದ್ದಾರೆ, ಇವಾಗ ಬೆಂಗಳೂರಿನಲ್ಲಿ 3ನೇ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಸೇಮ್ ಫಾರ್ಮ್ಯಾಟ್, ಅಂದರೆ ಇವ್ರದ್ದು ಫಾರ್ಮ್ಯಾಟ್ ಇಷ್ಟೇ, 6 ಸ್ಟೇಜ್ಗಳು, 6 ಜನ, 6 ಬ್ಯಾಂಡ್ ಅಥವಾ 6 ಆರ್ಟಿಸ್ಟ್ಗಳು, ಸೊ 6 ರೌಂಡ್ಗಳು. ಸೊ ಇದು ಇವರ ಒಂದು ಫಾರ್ಮ್ಯಾಟ್ ಆಗಿದೆ. ಈ ಕಾನ್ಸೆಪ್ಟಿಗೆ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಹೊಸ ಪ್ರಯತ್ನಗಳಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ಅದು ಹೊರ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಿನಲ್ಲಿ ಇಂಥದ್ದೊಂದು ದೊಡ್ಡ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೂ ಹೆಮ್ಮೆಯಾದ ವಿಚಾರ. ಅದ್ರ ಜೊತೆಗೆ ನಮ್ಮ ಲೋಕಲ್ ಕನ್ನಡ ಬ್ಯಾಂಡ್ಗಳು, ನಮ್ಮ ಕನ್ನಡದ ಆರ್ಟಿಸ್ಟ್ಗಳನ್ನ ಅವರು ಪ್ರೋತ್ಸಾಹ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಹೊಸ ಪ್ರಯತ್ನ ನಡೀತಾ ಇದೆ. ಆ್ಯಂಡ್ ಈ ರೀತಿಯಾದ ಪ್ರಯತ್ನಗಳು ಜಾಸ್ತಿ ನಡಿಬೇಕು. ಯಾಕಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇವಾಗ ನೀವೇ ನೋಡ್ತಾ ಇದ್ದೀರಾ, ಒಂದು ಥಿಯೇಟರ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಾನ್ಸರ್ಟ್ಗಳಿರುತ್ತೆ, ಮ್ಯೂಸಿಕ್ ಕಾನ್ಸರ್ಟ್ಗಳು. ಸೊ ಆ ಕಾನ್ಸರ್ಟಲ್ಲಿ ಏನೋ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಬೇಕು. 6 ಸ್ಟೇಜ್ಗಳಾಗ್ತಾ ಇದ್ದಾರೆ. ಒಂದು ಸ್ಟೇಜಲ್ಲೇ ನಾವು ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಕಾಸ್ಟ್ ಬರುತ್ತೆ ಅದಕ್ಕೆ. ಸೊ ಇವರು ಧೈರ್ಯ ಮಾಡಿ 6 ಸ್ಟೇಜ್ನ ಹಾಕ್ತಾ ಇದ್ದಾರೆ. 6 ಸೆಟಪ್ ಇರುತ್ತೆ. ಸೊ ಇವಾಗ ಹೆಂಗೆ ಇದು ಈ ಸ್ಟೇಜಲ್ಲಿ ಒಂದು ಸೆಟಪ್ ಇದೆ, ಇದೇ ರೀತಿ 6 ಸೆಟಪ್ ಇರುತ್ತೆ. 6 ಸ್ಟೇಜಲ್ಲೂ 6 ಬ್ಯಾಂಡ್ಗಳಿರ್ತಾರೆ. ಸೊ 1 by 1 ಒಬ್ಬೊಬ್ರು ಪರ್ಫಾರ್ಮ್ ಮಾಡ್ತಾ ಹೋಗ್ತಾರೆ. ಜನಗಳಿಗೆ ಇದೊಂಥರ ಕಣ್ಣಿಗೆ ಮತ್ತು ಕಿವಿಗೆ ಒಂದು ಹಬ್ಬ ಥರ ಇದು. ಆ್ಯಂಡ್ ನಾನ್ ಸ್ಟಾಪ್ ಮ್ಯೂಸಿಕ್ ಇರುತ್ತೆ. ಅವ್ರು ಹೇಳ್ದಂಗೆ 6 hours ಆಫ್ ಮ್ಯೂಸಿಕ್, ಅಂದರೆ ಏನು ಇವಾಗ ಇವ್ರು ಹೇಳ್ದಂಗೆ 800-900 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬರ್ತಾರೆ. 900 ರೂಪಾಯಿ, 800-900 ರೂಪಾಯಿಗೂ ಅವ್ರಿಗೆ ವರ್ತ್ ಅಂತ ಅನಿಸ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಜನಗಳು ಒಂದು 800 ರೂಪಾಯಿ, ಅದು ಮಿನಿಮಮ್ ಟಿಕೆಟ್ ಪ್ರೈಸ್, ಅದು ಅವ್ರು ಇಟ್ಟಿರೋದು. ಅವ್ರಿಗೆ ಗೊತ್ತಿಲ್ಲ ಅದ್ರಲ್ಲಿ ಅವ್ರು ಲಾಭ ಮಾಡ್ತಾರೋ ಏನೋ ಅಂತ ನನಗಂತ ಐ ಡೋಂಟ್ ನೋ. ಯಾಕಂದ್ರೆ ತುಂಬ ದೊಡ್ಡ ಪ್ರೊಡಕ್ಷನ್ ಇದು. ಬಟ್ ಅವರ ಪ್ರಯತ್ನ ಏನಿದೆ ಅದು ರೀತಿಯ ಒಂದು ಇದಿರಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡುವಾಗ ಜನಗಳಿಗೂ ಕನ್ಫ್ಯೂಷನ್ ಇರುತ್ತೆ. 6 ಸ್ಟೇಜಸ್ ಹಾಕ್ತಾರೆ, 6 ಆರ್ಟಿಸ್ಟ್ಗಳು. ಅಂದ್ರೆ ಅವ್ರು ಹೇಳಿದ್ದು ಹೆಂಗೆ ಅಂದ್ರೆ ವಿತಿನ್ ಸೆಕೆಂಡ್ಸು ಗ್ಯಾಪ್ ಇರಲ್ಲ. ಈಗ ಒಂದು ಸಾಂಗ್ ಕಂಪ್ಲೀಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಇದಾಗ್ತಿದ್ದಂಗೆ ಈ ತರ ಎಲ್ಲ ಮಲ್ಟಿಪಲ್ ಸಾಂಗ್ಸು, ಮಲ್ಟಿಪಲ್ ಲ್ಯಾಂಗ್ವೇಜಸ್ಸು ಎಲ್ಲ ಇದ್ದಾಗ ಬರೋಂಥ ಆಡಿಯನ್ಸ್ಗೂ ಅದು ಬೋರ್ ಹೊಡಿಯಲ್ಲ. ಇದು ಹೊಸ ಒಂದು ಏನಂತಾರೆ ಕಾನ್ಸೆಪ್ಟ್ ಇದು. ಇವಾಗ ಇದಾಯ್ತು ಅಂದ್ರೆ ನೆಕ್ಸ್ಟ್ ಮುಂಬೈ ಮಾಡ್ತಿದ್ದಾರೆ, ದುಬೈ ಮಾಡ್ತಿದ್ದಾರೆ, ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಆಲ್ ದಿ ಬೆಸ್ಟ್ ಶ್ರೀಬ್ರೋ. ಬೆಂಗಳೂರು ಇದರಲ್ಲಿ ಚಂದನ್ ಬ್ರೋದ್ ಬಿಟ್ಟು ಇನ್ನು 3 ಬ್ಯಾಂಡು. ಸೆಕೆಂಡ್ ಒನ್ ಓಕೆ. ಓಕೆ, 4 ಬ್ಯಾಂಡ್ಸ್ ಅಂದರೆ ನಮ್ಮವ್ರಿಗೆ 4 ಜನಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಬ್ಯಾಂಡ್ಸ್ಗೆ. ಅದಕ್ಕೆ ಏನಿಲ್ಲ, ಈ ಒಂದು ಒಳ್ಳೆ ಸಪೋರ್ಟು ನಮ್ಮ ಚಂದನ್ ಬ್ರೋ ಮಾಡಿದ್ದಾರೆ. ನಮ್ಮ ಮೀಡಿಯಾ ಮಿತ್ರರು ಕೇಳೋದು ಅಷ್ಟೇ, ಏನೋ ಒಂದು ಹೊಸ ಥಾಟ್, ಹೊಸ ಐಡಿಯಾ ಇಟ್ಕೊಂಡು ಬಂದಿದ್ದಾರೆ, ಎಲ್ಲ ಸಪೋರ್ಟ್ ಮಾಡೋಣ ಅಂತೇಳಿ. ಅದಕ್ಕೆ ನಾನು ವೆಂಕಟೇಶಣ್ಣಂಗೆ ಹೇಳಿದೆ, ಅಣ್ಣ ಒಂದು ಪ್ರೆಸ್ ಮೀಟ್ಗೆ ಒಂದು ವ್ಯವಸ್ಥೆ ಮಾಡಿ ಅಂದೆ. ಅವ್ರು ಇಮಿಡಿಯೇಟಾಗಿ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಚಂದನ್ ಬ್ರೋ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಕ್ಸೆಪ್ಟಿಂಗ್. ಯಾಕಂದರೆ ನೀವು ಒಂದೊಂದೇ ಶೋ ಮಾಡ್ತೀರಾ, ಬಟ್ ಇದರಲ್ಲಿ ಒಂದು ಹೊಸ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಲೈಫಲ್ಲಿ ಯಾವತ್ತೂ